ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಟೈಪ್ 1 ಮತ್ತು ಟೈಪ್ 2ನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಈಗ ನಾವು ಟೈಪ್ 3ಅನ್ನು ಸಾಲ್ವ್ ಮಾಡೋಣ. ಟೈಪ್ 3ನಲ್ಲಿ ಯಾವ ಥರನಾಗಿರುವಂತಹ ಕ್ವಶನ್ಗಳು ಕೇಳ್ಬೋದು ನೋಡ್ರಿ. ಎಕ್ಸಾಂಪಲ್ 1, ಓಕೆ, COW = 3, 1, 5, 2, 3. ಓಕೆ, ಫೈಂಡ್ DOG. ಓಕೆ, ಇಲ್ಲೇನಿಲ್ರಿ, ಈ ಕೊಟ್ಟಂತಹ ಲೆಟ್ರ್ಗಳನ್ನು ಏನು ಮಾಡಿದ್ದಾರೆ, ಸಂಖ್ಯೆಯನ್ನು ಬರೆದಿದ್ದಾರೆ. ಹೌದಾ, ನಂಬರ್ಸನ್ನು ಬರೆದಿದ್ದಾರೆ. 3 C3 O15 W23. ಓಕೆ, ಅದೇ ರೀತಿ ಏನಾಗ್ತದೆ ರೀ, ಡಾಗ್ ಏನಾಗ್ತದೆ, ಡಾಗ್ 4 ಆಗ್ತದೆ, D4 ಆಗ್ತದೆ, O15 ಆಗ್ತದೆ, G7 ಆಗ್ತದೆ. ಓಕೆ, ಆನ್ಸರ್ ಏನೈತೆ ರೀ, 4 1 5 7. ಓಕೆ, ಇದು ಆನ್ಸರ್ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕವರ್ COVER. ಓಕೆ, ಕವರ್ = 63 ಅದ. ಓಕೆ, ಬೇಸಿಸ್ = ಹೌ ಮಚ್. ಓಕೆ, ಬೇಸಿಸ್ ಅಂದರೆ ಎಷ್ಟಂತ ಕೇಳಿದಾರ. ಓಕೆ, ಇಲ್ಲಿ ನೋಡ್ರಿ 63 ಅಂತ ಬಂದದ್ರಿ. ಓಕೆ, ಇಲ್ಲ ಆನ್ಸರನ್ನು ಫೈಂಡ್ ಮಾಡಿರಿ. C3 ಬರ್ತದೆ, O15 V22 E5 R18. ಓಕೆ, ಇಲ್ಲಿ ನೋಡ್ರಿ 3 + 15 + 22 + 5 + 18 ಇವೆಲ್ಲವನ್ನು ಕೂಡಿದಾಗ ಎಷ್ಟು ಬರ್ತದೆ ರೀ, 63 ಬರ್ತದೆ. ಓಕೆ, ಅದೇ ಕಾನ್ಸೆಪ್ಟನ್ನು ಇಲ್ಲೇನು ಮಾಡಿರಿ, ಅಪ್ಲೈ ಮಾಡಿರಿ. B2 A1 S19 I9 S19. ಓಕೆ, 2 + 1 + 19 + 9 + 19 ಎಷ್ಟಾಗ್ತದೆ ರೀ. ಓಕೆ, 19 + 19 38 + 9 47 + 3. ಓಕೆ, ಎಷ್ಟಾಯ್ತು ರೀ, 50. ಆನ್ಸರ್ ಈಸ್ 50. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. ACT = 48. ಫೈಂಡ್ BAT. ಓಕೆ, ಇದನ್ನು ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ, A1 C3 T20. ಓಕೆ, ಎಷ್ಟೈತೆ ರೀ, 20 + 3 + 1 = 24. ಓಕೆ, 24 ಬಂದದ. 24 × 2 ಮಾಡ್ಬೇಕ್ರಿ. ಎಷ್ಟಾಗ್ತದೆ ರೀ, 4 2s 8 2 2s 4 ಎಷ್ಟಾಯ್ತು ರೀ. ಓಕೆ, 48 ಬಂತು ರೀ. ಇದು ಸೇಮ್ ಪ್ಯಾಟರ್ನನ್ನು ಬ್ಯಾಟ್ಗೆ ಅಪ್ಲೈ ಮಾಡಿರಿ. ಓಕೆ, B2 1 20 ಇದು ಎಷ್ಟಾಯ್ತು ರೀ, 23 ಆಯಿತು. 23 × 2 ಎಷ್ಟಾಯ್ತು ರೀ, 46. ಈ ರೀತಿಯಾಗಿರುವಂಥ ಕ್ವಶನ್ಗಳು ಏನು ಮಾಡ್ತಾರೆ, ಕೇಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. EAR = 8. ಹೋಟೆಲ್ HOTEL. ಹೋಟೆಲ್ = 12. ಫೈಂಡ್ LAMB. ಓಕೆ, E5 A1 R18. ಓಕೆ, H8 15 20 5 12. ಓಕೆ, 5 + 1 + 18 = ಎಷ್ಟು ಬರ್ತದೆ ರೀ, ಓಕೆ, 24 ಬರ್ತದೆ. ನೆಕ್ಸ್ಟ್ 8 + 15 ಎಷ್ಟಾಗ್ತದೆ ರೀ, 23. 23 + 20 43 + 5 48 5 48 + 12 60. ಓಕೆ, 60 ಆಗ್ತದೆ ರೀ. ಓಕೆ, L ಮೀನ್ಸ್ 12 1 13 2. ಓಕೆ, 12 + 1 + 13
ಪ್ಲಸ್ 2 ಎಷ್ಟಾಗ್ತದೆ ರೀ 28 ಆಗ್ತದೆ. ಓಕೆ, ಇಲ್ಲಿ ನೋಡ್ರಿ ಬೇರೆ ಬೇರೆ ಥರನ ಬಂತು ಎಲ್ಲ ಆನ್ಸರ್. ಓಕೆ, ಇಲ್ಲಿ ನೋಡ್ರಿ ಕ್ವಶನ್ನಲ್ಲಿ ಏನು ಲಾಜಿಕ್ ಇದೆ ಕಂಡುಹಿಡಿಬೇಕಾಗಿದೆ. ಇಲ್ಲಿ 3 ಲೆಟರ್ಸನ್ನು ಕೊಟ್ಟಿದ್ದಾರೆ. ಓಕೆ, ಈ 3 ಲೆಟರ್ಸನ್ನು ಏನು ಮಾಡಿರಿ ಡಿವೈಡೆಡ್ ಬೈ ಮಾಡಿ ನೋಡ್ರಿ. 3 1 3 8 24 ಹೌದಾ, 8 ಅನ್ನೋದು ಆನ್ಸರ್ ಬಂತು. ಓಕೆ, ಇದಕ್ಕೂ ಸಹಿತ ಅಪ್ಲೈ ಮಾಡಿ ನೋಡೋಣ್ರಿ. 5 1 5 12 60. ಓಕೆ, ಆನ್ಸರ್ ಬಂದಿದ್ದೀರಿ. ಅದೇ ರೀತಿ 1 2 3 4 ಅದ. ಈಗೇನು ಮಾಡಿರಿ 4 ಏನು ಮಾಡಿರಿ ಡಿವೈಡೆಡ್ ಬೈ ಮಾಡಿರಿ. 4 1 4 7 28 ಹೌದಾ, ಎಷ್ಟು ಬಂತು ರೀ 7 ಆನ್ಸರ್ ಬಂತು. ಓಕೆ, ಈ ರೀತಿ ಏನು ಮಾಡ್ತಾರೆ ಕ್ವಶನ್ಗಳನ್ನು ಕೇಳ್ತಾರೆ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ ಪರ್ಫೆಕ್ಟ್ ಆಗ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. REASON ರೀಸನ್ ಈಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ BELIEVED ಬಿಲೀವ್ಡ್ ಇದನ್ನು 7 ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಫೈಂಡ್ ಹೋಟೆಲ್. ಓಕೆ, ಹೋಟೆಲನ್ನು ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ ಏನಾದರೂ ಐಡಿಯಾ ಬರ್ತದೆ ನೋಡ್ರಿ ಯಾವ ರೀತಿ ಇದನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಡಿಕೋಡ್ ಮಾಡಿದ್ದಾರೆ ಅಂತ. ಓಕೆ, 1 2 3 4 5 6 ಅದ. ಓಕೆ, 1 2 3 4 5 6 7 8 ಅದ. ಇಲ್ಲಿ ನೋಡ್ರಿ 1 2 3 4 5 6 ಅದ ರೀ. ಇಲ್ಲಿ 6 - 1 ಆದರೆ ಎಷ್ಟು ಬರ್ತದೆ ರೀ 5 ಬರ್ತದೆ. ಓಕೆ, ಇಲ್ಲಿ 8 - 1 ಆದ್ರೆ 7 ಬರ್ತದೆ ರೀ. ಅದೇ ರೀತಿಯಲ್ಲಿ ಏನೈತೆ ರೀ 1 2 3 4 5 5 - 1 ಇಸ್ಕೊಲ್ ಟು ಎಷ್ಟು ಬಂತು ರೀ 4 ಬಂತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಓಕೆ, ಪೆನ್ PEN ಇಸ್ಕೊಲ್ ಟು 9, ಪೆನ್ಸಿಲ್ PENCIL. ಓಕೆ, ಪೆನ್ಸಿಲ್ ಇಸ್ಕೊಲ್ ಟು 36. ಓಕೆ, ಪೇಪರನ್ನು ಏನು ಮಾಡಬೇಕಾಗಿದೆ ಫೈಂಡ್ ಮಾಡಬೇಕಾಗಿದೆ ರೀ. ಓಕೆ, PAPER ಪೇಪರ್ ಇಸ್ಕೊಲ್ ಟು ಎಷ್ಟು. ಓಕೆ, ಇಲ್ಲಿ ನೋಡ್ರಿ 1 2 3 9 ಹೇಗೆ ಬಂತು ರೀ 3 × 3 = 9. 1 2 3 4 5 6 6 × 6 = 36. 1 2 3 4 5. ಓಕೆ, 5 × 5 = ಎಷ್ಟಾಯ್ತು ರೀ 25. ಓಕೆ, ಆನ್ಸರ್ ಎಷ್ಟು ಬಂತು 25 ಬಂತು. ಓಕೆ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಈ ಕಾನ್ಸೆಪ್ಟ್ನಲ್ಲಿ ಯಾವ ಥರ ಕ್ವಶನ್ ಬರ್ತದೆ ಅನ್ನೋದು ಹೇಳೋಕ್ಕಾಗಂಗಿಲ್ಲ ರೀ. ಓಕೆ, ಯಾಕಂದರೆ ಇಲ್ಲಿ ಯಾವ ಥರನಾದರೂ ಕ್ವಶನನ್ನು ಕೇಳಬಹುದು. ಇದು ಲಾಜಿಕನ್ನು ಉಪಯೋಗಿಸಿ ಟ್ರಿಕ್ಸನ್ನು ಬಳಸಿ ಏನು ಮಾಡಬೇಕು ಆನ್ಸರನ್ನು ಫೈಂಡ್ ಮಾಡಬೇಕು. ಓಕೆ, ನಾನು ಹೇಳಿರುವಂತಹ ಮೆಥಡ್ಗಳನ್ನು ನೀವು ಫಾಲೋ ಮಾಡಿರಿ. ಡಿಫ್ರೆಂಟ್ ಆಗಿರುವಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡಿರಿ. ಟೈಪ್ 4ನಲ್ಲಿ ಬರುವಂತಹ ಎಕ್ಸಾಂಪಲ್ಗಳನ್ನು ನಾವು ಸಾಲ್ವ್ ಮಾಡೋಣ್ರಿ. ಓಕೆ, ವರ್ಡ್ ಕೊಟ್ಟಿದ್ದಾರೆ. ವರ್ಡ್ ಈಸ್ ಗಿವನ್ DOG. ಓಕೆ, ಕೋಡನ್ನು ಕೊಟ್ಟಿದ್ದಾರೆ. ಕೋಡ್ ಏನದ ರೀ WLT ಅಂತ ಇದೆ. ಫೈಂಡ್ CAT. ಓಕೆ, ಕ್ಯಾಟನ್ನು ಫೈಂಡ್ ಮಾಡಬೇಕಾಗಿದೆ. ಇಲ್ಲಿ ನೋಡ್ರಿ D4 O15 G7. ಓಕೆ, W23 L12 T20 C3 A1 T20. ಇಲ್ಲಿ ಏನಾದರೂ ಪ್ಯಾಟರ್ನ್ ಅದನ್ನು ಗಮನಿಸ್ರಿ. ಈ ಟೈಪ್ 4ನಲ್ಲಿ ಏನು ಬರ್ತದಂದ್ರೆ ಅಪೋಸಿಟ್ ವರ್ಡ್ಸ್ ಬರ್ತದೆ ರೀ. ಓಕೆ, ಅಪೋಸಿಟ್ ವರ್ಡ್ಸ್ ಬರ್ತದೆ, ಲೆಟರ್ಸ್ಗಳು ಬರ್ತಾವ. ಓಕೆ, ನೋಡ್ರಿ A B C D E
F G H I J K L M. ಓಕೆ, ಎಮ್ ಅವ್ರಿಗೆ ಏನಾಗಿದೆ ರೀ, ನಾನು ಲೆಟ್ರ್ ಬರ್ದೆ. ಇನ್ನೇನಾಗ್ತದೆ, ರಿವರ್ಸ್ನಲ್ಲಿ ಹೋಗ್ತದೆ ರೀ. N O P Q R S T U V W X Y Z. ಓಕೆ, ಈ ಥರ ಏನು ಮಾಡ್ಕೋಬೇಕ್ರಿ, ಸೈಡಿಗೆ ನೀವು ಬರ್ಕೊಂಬಿಡ್ಬೇಕು. ಓಕೆ, ಇಲ್ಲಿ ನೋಡಿ, ಡಿ ಅನ್ನೋ ಲೆಟ್ರಕ್ಕೆ ಏನು ಬಂದಿದೆ, ಯಾವ ಲೆಟ್ರ್ ಬಂದಿದೆ? ಡಿ ಅನ್ನೋ ಲೆಟ್ರಕ್ಕೆ ಏನು ಬಂದಿದೆ ರೀ, ಇಲ್ಲಿ ಡಬ್ಲ್ಯೂ ಬಂದಿದೆ. ಓ ಅನ್ನೋ ಲೆಟ್ರಕ್ಕೆ ಏನು ಬಂದಿದೆ ರೀ, ಇಲ್ಲಿ ಎಲ್ ಬಂದಿದೆ. ಅದೇ ರೀತಿ ಜಿ ಅನ್ನೋ ಲೆಟ್ರಕ್ಕೆ ಏನು ಬಂದಿದೆ ರೀ, ಟಿ ಬಂದಿದೆ. ಓಕೆ, ಹಾಗಿದ್ರೆ ನಾವು ಏನು ಮಾಡೋಣ್ರಿ, ಕ್ಯಾಟ್ ಅನ್ನೋ ಬರುವ ಲೆಟ್ರಕ್ಕೆ ಯಾವ ಲೆಟ್ರ್ ಬರ್ತದೆ ನೋಡೋಣ್ರಿ. ಅಪೋಸಿಟ್ ಲೆಟ್ರ್ ಯಾವ್ದು ಬರ್ತದೆ ರೀ, ಕ್ಯಾಟ್ಗೆ ಎಕ್ಸ್ ಬರ್ತದೆ ರೀ. ಎಕ್ಕೆ ಯಾವ್ದು ಬರ್ತದೆ, ಜೆಡ್ ಬರ್ತದೆ. ಟಿಗೆ ಯಾವ್ದು ಬರ್ತದೆ ರೀ, ಜಿ ಬರ್ತದೆ. ಓಕೆ, ಏನಾಯ್ತು ರೀ, ಎಕ್ಸ್ ಜೆಡ್ ಜಿ. ಓಕೆ, ಅಪೋಸಿಟ್ ವರ್ಡ್ಗಳು ಲೆಟ್ರ್ನಲ್ಲಿ ಬರ್ತದೆ. ಆ ಥರನೂ ಸಹಿತ ಏನು ಮಾಡ್ತಾರೆ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾರ್ಸ್ HORSE. ಓಕೆ, ಹಾರ್ಸನ್ನು ಯಾವ ಥರ ಕೇಳಿದಾರ, SLIHV. ಓಕೆ, ಫೈಂಡ್ ಮಂಕಿ MONKEY. ನೋಡ್ರಿ, HS ಬಂದದ. ಓಕೆ, ಅಪೋಸಿಟ್ ಬಂದದ ರೀ. ಅದೇ ರೀತಿ ಓಕೆ ಎಲ್ ಬಂದದ, ಅಪೋಸಿಟ್ ಅದ. ಆಮೇಲೆ ಆರ್ಕ್ ಐ ಬಂದದ, RI. ಓಕೆ, ಅದೇ ರೀತಿ SHEV ಇವೆಲ್ಲ ಏನದ ರೀ, ಅಪೋಸಿಟ್ ಲೆಟರ್ಸ್ ಅವ. ಲೆಟರ್ಸ್ ಓಕೆ, ಅಪೋಸಿಟ್ ಲೆಟರ್ಸ್ ಅದ ರೀ. ಅವುಗಳನ್ನು ಸೇಮ್ ಆ್ಯಸ್ ಇಟ್ ಈಸ್ ನೀವು ಏನು ಮಾಡಿರಿ, ಅಪೋಸಿಟ್ ಲೆಟರ್ಸ್ಗಳನ್ನು ಬರೀರಿ. ಎಮ್ ಅಂದರೆ ಏನು ಬರ್ತದೆ ರೀ, ಅದರ ಅಪೋಸಿಟ್ ಏನು ಬರ್ತದೆ, ಎನ್ ಬರ್ತದೆ. ಓಕೆ, NOL ಬರ್ತದೆ ರೀ. NM ಬರ್ತದೆ. KP ಬರ್ತದೆ ರೀ. EV ಬರ್ತದೆ. YB ಬರ್ತದೆ. ಓಕೆ, ಈ ಥರ ಅಪೋಸಿಟ್ ಇರುವಂತಹ ಲೆಟರ್ಸ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಹೋಮ್ ಅಂತ ಕೊಟ್ಟಿದ್ದಾರೆ, HOME. ಓಕೆ, ಹೋಮ್ಗೆ ಏನು ಬಂದದ ರೀ, ಎಸ್ ಬಂದದ. ಅದೇ ರೀತಿ ಓಕೆ ಎಲ್ ಬಂದದ, ಎಮ್ಗೆ ಎನ್ ಬಂದದ, ಈಕ್ ವೈ ಬಂದದ ರೀ. ಓಕೆ, ಫೈಂಡ್ ಸ್ಕೂಲ್ SCHOOL. ನೋಡ್ರಿ, ಇಲ್ಲಿ ನೋಡಿ, ಎಚ್ಗೆ ಏನು ಬಂದದ ರೀ, ಎಸ್ ಬಂದದ. ಅದೇ ರೀತಿ ಓಕೆ ಎಲ್ ಬಂದದ, ಎಮ್ಗೆ ಎನ್ ಬಂದದ, ಈಕ್ ವೈ ಬಂದದ ರೀ. ಹೌದಾ, ಎಸ್ಗೆ ಏನು ಬರ್ತದೆ ರೀ, ಎಸ್ ಲೆಟ್ರಿಗೆ ಏನು ಬರ್ತದೆ, ಎಚ್ ಬರ್ತದೆ. ಸಿಗೆ ಎಕ್ಸ್ ಬರ್ತದೆ. ಎಚ್ಗೆ ಏನು ಬರ್ತದೆ ರೀ, ಎಸ್ ಬರ್ತದೆ. ಓಕೆ ಏನು ಬರ್ತದೆ ರೀ, ಎಲ್ ಬರ್ತದೆ. ಆಮೇಲೆ ಎಲ್ಗೆ ಏನು ಬರ್ತದೆ ರೀ, ಓ ಬರ್ತದೆ. ಓಕೆ, ಈ ರೀತಿ ಇರುವಂತಹ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳಬಹುದು. ಓಕೆ, ಇದು ಟೈಪ್ 4 ಬಗ್ಗೆ ನಾವು ಏನು ಮಾಡಿದ್ದೀವಿ, ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಟೈಪ್ 3 ಮತ್ತು ಟೈಪ್ 4ಗೆ ಸಂಬಂಧಿಸಿದಂತೆ ಏನು ಮಾಡೀವಿ, ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡೋಣ, ಟೈಪ್ 5 ಮತ್ತು ಟೈಪ್ 6ನಲ್ಲಿ ಬರುವಂತಹ ಕ್ವಶನ್ಗಳು ಯಾವ ಥರ ಇರ್ತಾವೆ ಅನ್ನೋದನ್ನು ನೋಡೋಣ್ರಿ. ಓಕೆ, ಇದಾದ ಮೇಲೆ ಕೆಲವೊಂದಷ್ಟು ಎಕ್ಸಾಮ್ನಲ್ಲಿ ಕೇಳಿರುವಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ನಮ್ಮ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.